ಪ್ಲೀಸ್ 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 ಬೇಗ ಬನ್ನಿ. ಓಕೆ, ಆಲ್ ದಿ ಬೆಸ್ಟ್. ಐ ಮಿಸ್ ಯು. ಟೇಕ್ ಕೇರ್. ಲವ್ ಯು. ಏನು ವಿಷಯ, ಇಬ್ಬರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಲಾಸ್ಟ್ ಟೈಮ್ ಹೇಳಿದ್ದಲ್ಲ ಅಕ್ಕವ್ರೆ, ದಿಯಾ ವಿಷಯ, ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಮಲ್ಲಿ, ನನಗೆ ಹೇಳಿದ್ನಲ್ಲ ಜಯದೇವ್ ಅವ್ರ ವಿಷಯದಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅಂತ. ಅಕ್ಕ ಪ್ಲೀಸ್, ನಾವು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ. ನಾವು ಸುಮ್ಮನೆ ಜಯದೇವ್ ಮೇಲೆ ಅನುಮಾನ ಪಡ್ತಿಲ್ಲ. ಈ ಕೇಸ್ನಲ್ಲಿ ನಮ್ಮ ಫ್ರೆಂಡ್ ಏನೂ ತಪ್ಪಿಲ್ಲ ಅಕ್ಕ. ಅವ್ನು ಇನ್ನೋಸೆಂಟು. ಅವ್ನು ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದಾನೆ. ನಿಮಗೆ ಗೊತ್ತಲ್ವ ಅಕ್ಕ ಆ ಜಯದೇವ್ ಎಂಥವನು ಅಂತ. ಆ ದಿಯಾ ಹೋದ್ಮೇಲೆ ಅವನೇನು ಸುಮ್ಮನಿರಲಿಲ್ಲ, ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಿದ್ದ. ಇನ್ನೊಂದು ಹುಡುಗಿನ? ಹೌದಕ್ಕ. ಈ ದಿಯಾ ಕಾಣೆ ಆದಮೇಲೆ ಜಯದೇವ್ ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಿದ್ದ. ಅವಳ ಹೆಸರು ಅನು ಅಂತ. ಅವನ ಹೊಸ ಗರ್ಲ್ಫ್ರೆಂಡ್. ಈಗ ಅವಳು ಕಾಣೆಯಾಗಿದ್ದಾಳೆ. ಅವಳು ಕಾಣೆಯಾಗಿದ್ದಾಳೆ? ಹೌದಕ್ಕ. ಆದರೆ ಆ ಹುಡುಗಿ ಎಲ್ಲೋದ್ಲು, ಏನಾದ್ಲು, ಒಂದು ಕ್ಲೂ ಸಿಗ್ತಿಲ್ಲ. ಮಲ್ಲಿಯವರು ವಿಚಾರಿಸಿದ್ದಾರೆ, ಆದರೆ ಅವನ ವಿರುದ್ಧವಾಗಿ ಯಾವ ಸಾಕ್ಷಿನೂ ಸಿಗ್ತಿಲ್ಲ ಅಕ್ಕ. ಆದರೆ ನಾನೇ ನೋಡಿದ್ದೀನಕ್ಕ, ತುಂಬ ದಿನದಿಂದ ಅವನು ಆ ಹುಡುಗಿ ಜೊತೆ ಓಡಾಡ್ತಿದ್ದ. ಆದರೆ ಇತ್ತೀಚೆಗೆ ಅವಳು ಕಾಣಿಸ್ತಿಲ್ಲ. ಖಂಡಿತ ಅಕ್ಕ, ಆ ಹುಡುಗಿಗೆ ಇವನೇನೋ ಮಾಡಿದ್ದಾನೆ. ಅಕ್ಕವ್ರೆ, ಜಯದೇವ್ ಎಂತನು ಅಂತ ನಿಮಗೂ ಗೊತ್ತು. ಆ ಹುಡುಗಿ ಕತೆ ಏನು ಅಂತ ನಾವು ಯೋಚಿಸ್ಬೇಕಲ್ವಾ? ದಿಯಾ ಥರ ಇವಾಗ ಅವಳು ಕಾಣೆ ಆಗಿದ್ದಾಳೆ ಅಂತಂದರೆ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ? ಅದಕ್ಕೆ ಅಕ್ಕ, ಆ ಹುಡುಗಿಗೆ ಏನಾಯಿತು ಅಂತ ನಾವು ತಿಳ್ಕೊಳ್ಳೇಬೇಕು. ಜಯದೇವ್ಗೂ ಇದಕ್ಕೂ ಕನೆಕ್ಷನ್ ಇದೆಯಾ ಅಂತ ಕ್ಲಿಯರ್ ಮಾಡ್ಕೋಬೇಕು. ಓ, ದಿಯಾ ಕೇಸ ಮತ್ತೆ ರಿಓಪನ್ ಮಾಡಬೇಕು ಅಂತಿದೆಯಾ? ಹೌದು ಅಕ್ಕರೆ. ಡೌಟ್ ಇಟ್ಕೊಂಡು ಯಾರ ಮೇಲೂ ಕೈ ಇಡೋಕ್ಕಾಗೋದಿಲ್ಲ. ಮೊದಲು ಸತ್ಯ ಏನು ಅಂತೇಳಿ ತಿಳ್ಕೋಬೇಕು. ದಿಯಾ ಕಾಣೆ ಆಗಿದ್ದಾಳೆ ಅಂದರೆ ಅವಳು ಅಬ್ರಾಡಲ್ಲೂ ಸೆಟ್ಲ್ ಆಗಿರ್ಬೋದಲ್ವಾ? ಅಕ್ಕರೆ, ಅದ್ರ ಬಗ್ಗೆ ಆಲ್ರೆಡಿ ನಾವು ವಿಚಾರಿಸಿದ್ದೀವಿ. ಅಬ್ರಾಡಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತಂದರೆ ಪಾಸ್ಪೋರ್ಟಲ್ ಆ್ಯಕ್ಟಿವಿಟಿ ಇರಬೇಕಲ್ವಾ? ಅದಿಲ್ಲ. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾವುದೂ ಇಲ್ಲ. ಹಾಗೆ ಅನ್ನೋದು ಕೂಡ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಆ್ಯಂಡ್ ದಿಯಾ ಫೋನ್ ಲಾಸ್ಟ್ ಸ್ವಿಚ್ ಆಫ್ ಆಗಿದ್ದು ಜಯದೇವ್ ಅವ್ರ ಮನೆಯಲ್ಲಿ. ಅನು ಲಾಸ್ಟ್ ಮೀಟ್ ಮಾಡಿದ್ದು ಜಯದೇವ್ ಅವ್ರನ್ನ. ಯಾವುದೇ ರೀತಿಯಲ್ಲಿ ನೋಡಿದ್ರೂ ಜಯದೇವ್ ಮೇಲೇ ಅನುಮಾನ ಬರ್ತಾ ಇದೆ. ಇದೆಲ್ಲ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದರೆ ಅವ್ನು ಸೈಕೋಪಾತ್ ಆಗಿ ಸೀರಿಯಲ್ ಕಿಲ್ಲರ್ ಏನಾದರೂ ಆಗ್ಬಿಟ್ನಾ ಅಂತ ಅನಿಸ್ತಾ ಇದೆ. ಮಲ್ಲಿ, ಸೀರಿಯಲ್ ಕಿಲ್ಲರ್ ಅಂತ ಹೇಳೋದಕ್ಕೆ ಬಾಡಿ ಸಿಗಬೇಕು, ಫಸ್ಟು ಕಿಲ್ಲಿಂಗ್ ಗೊತ್ತಾಗಬೇಕು. ಅಕ್ಕರೆ, ಸೀರಿಯಲ್ ಕಿಲ್ಲರ್ ಮೈಂಡ್ಸೆಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವರು ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ನಾರ್ಮಲ್ ಆಗಿರ್ತಾರೆ. ಮನುಷ್ಯ ಜೊತೆ ಬೆರೀತಾರೆ, ಮಾತಾಡ್ತಾರೆ. ಆದರೆ ಒಳಗಡೆಯಿಂದ ಅವರು ಬೇರೆ ಥರನೇ ಯೋಚನೆ ಮಾಡ್ತಾ ಇರ್ತಾರೆ. ಯಾರು ಅವ್ರ ಮಾತು ಕೇಳ್ತಾರೆ, ಯಾರು ಅವ್ರ ಕಂಟ್ರೋಲಿಗೆ ಬರ್ತಾರೆ, ಅವ್ರಿಗೆ ಅದೇ ಮುಖ್ಯ ಆಗಿರುತ್ತೆ. ಅವನು ಸೋಲನ್ನ ಸಹಿಸ್ಕೊಳ್ಳಲ್ಲ, ರಿಜೆಕ್ಷನ್ನ ತಡ್ಕೊಳ್ಳಲ್ಲ. ಯಾರಾದರೂ ಅವನ ಪ್ರಶ್ನೆ ಮಾಡಿದರೆ ಅಥವಾ ಬಿಟ್ಟೋಗ್ತಾರೆ ಅಂತಂದರೆ ಅವಮಾನ ಅಂತ ಅಂದ್ಕೊಳ್ತಾನೆ. ಅದಕ್ಕೋಸ್ಕರ ಅವ್ನು ಏನು ಬೇಕಿದ್ರೂ ಮಾಡ್ತಾನೆ. ಅದು ನಿಮಗೂ ಗೊತ್ತು ಅಲ್ವಾ ಅಕ್ಕರೆ? ಕೆಲವೊಬ್ಬರು ಸೇಡ್ನ ಮಕ್ಳ ಮೇಲೆ ತೀರಿಸ್ಕೊಳ್ತಾರೆ, ವೀಕ್ ಆಗಿರೋರ ಮೇಲೆ ತೀರಿಸ್ಕೊಳ್ತಾರೆ, ಅಸಹಾಯಕರ ಮೇಲೆ ತೀರಿಸ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಅವರನ್ನು ಯಾರು ಜಾಸ್ತಿ ನಂಬ್ತಾರೋ ಅವ್ರ ಮೇಲೆ ತೀರಿಸ್ಕೊಳ್ತಾರೆ. ಅಮೇರಿಕಾದಲ್ಲೊಂದು ಇದೇ ಥರ ಕೇಸ್ ಅಕ್ಕರೆ. ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ಹುಡುಗ, ಅವನ ಜೊತೆ ಗರ್ಲ್ಫ್ರೆಂಡ್ ಆಗಿದ್ದ 15 ಹುಡುಗಿಯರು ಕಾಣೆ ಆಗ್ತಾರೆ. ಎಲ್ಲರೂ ಕಾಣೆ ಆಗೋದು ಬೇರೆ ಬೇರೆ ಜಾಗದಲ್ಲಿ, ಒಂದಕ್ಕೊಂದು ಕನೆಕ್ಷನ್ನೇ ಇರಲ್ಲ. ಅವರೆಲ್ಲರನ್ನೂ ಕೊಲೆ ಮಾಡಿದ್ದು ಆ ಹುಡುಗನೇ. ಅವನ್ನ ನೋಡಿದ್ರೆ ಯಾರಿಗೂ ಡೌಟ್ ಬರ್ತಾ ಇರಲಿಲ್ಲ. ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಬ್ಯಾಕ್ಗ್ರೌಂಡ್, ಎಲ್ಲ ಜೊತೆ ನಾರ್ಮಲ್ ಆಗೇ ಇರ್ತಾ ಇದ್ದ. ಅದಕ್ಕೆ ಇಂಥ ಜನ ಅಪಾಯಕಾರಿ. ಅವ್ರನ್ನ ನೋಡಿದ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ. ಆದರೆ ಇಂಥ ಒಂದು ಘಟನೆ ಆದಮೇಲೆ ಅವ್ರ ಮೇಲೆ ಅನುಮಾನ ಬರೋದು. ಜಯದೇವ್ ಇಂಥವನೇ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಬಟ್ ಡೌಟ್ ಇದೆ. ಇಬ್ಬರು ಹುಡುಗಿಯರು ಕಾರಣ ಆಗಿರೋದು ಒಂದೇ ರೀತಿ ಆಗಿರೋದ್ರಿಂದ ಇದು ಕಾಕತಾಳಿ ಅಂತ ಹೇಳಿ ಸುಮ್ಮನೆ ಬಿಟ್ಬಿಡೋಕ್ಕಾಗಲ್ಲ ಅಲ್ಲ ಅಕ್ಕರೆ? ಅಂದರೆ ಜಯದೇವ್ ಅವರು ಇಬ್ಬರನ್ನೂ ಅಕ್ಕರೆ ನಾನು ಅವನ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಸತ್ಯ ಏನು ಅಂತೇಳಿ ತಿಳ್ಕೋಬೇಕು ಅಂತ.
ಅಕ್ಕರೆ ಇದರಲ್ಲಿ 3 ಜನರ ಜೀವನ ಇದೆ, ಯಾರಿಗೂ ಅನ್ಯಾಯ ಆಗಬಾರ್ದು. ಸರಿ, ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಏನಾದರೂ ಒಂದು ಮಾಡೋಣ. ನೀವೇನು ಹೊಡಿ. ಮಾವ, ಫ್ರೆಶ್ ಫಿಲ್ಟರ್ ಕಾಫಿ. ಓ ಥ್ಯಾಂಕ್ ಯು. ಅತ್ತೆ, ಏನಾಯ್ತು? ಏನಾಯ್ತು ಮುಂದಕ್ಕಿನಿ? ಯಾಕೆ ಸೀರಿಯಸ್ ಆಗಿದ್ಯಾ? ಇವತ್ತು ತರಕಾರಿ ತೊಗೊಂಡು ಬರ್ತಿದ್ನ, ಅವನು ಜಯದೇವ್ ಸಿಕ್ಕಿದ್ದ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ ರೀ. ನಾವೆಲ್ಲ ಸೇರಿ ಅವನ ಮನೆ ಹಾಳು ಮಾಡಿಬಿಟ್ವಂತೆ. ಅವನ ಮನೆ ಬಿಟ್ಟು ಹೋಗೋಕ್ಕೂ ನಾವೇ ಕಾರಣ ಅಂತ ಹೇಳ್ತಾನೆ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೀನು ಯಾಕೆ ಅವನ ಜೊತೆ ಮಾತಾಡಕ್ಕೆ ಹೋದೆ? ವಿಷಜಂತು ಅವನು. ದುಷ್ಟರಿಂದ ದೂರ ಇರು ಅಂತ ದೊಡ್ಡವ್ರು ಹೇಳಿಲ್ವಾ? ನಾವು ಅವನಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು ನಮಗೆ. ಓ, ನಾನು ಯಾಕ್ರಿ ಅವನ ಹತ್ರ ಮಾತಾಡಕ್ಕೆ ಹೋಗ್ಲಿ? ನನ್ನ ಪಾಡಿಗೆ ನಾನು ಅವನು ನೋಡಿಬಿಟ್ಟು ಇಗ್ನೋರ್ ಮಾಡಿ ಬರ್ತಾ ಇದ್ದೆ. ಅವನು ಬಿಡಬೇಕಲ್ಲ, ಹಿಂದೆ ಬಂದು ಮಾತಾಡ್ತಾ ಇದ್ದ. ಎಷ್ಟು ಅಸಹ್ಯವಾಗಿ ಮಾತಾಡ್ದ ಗೊತ್ತಾ? ಅಲ್ಲ, ನಾವು ಸಂಬಂಧಿಕರು ಅನ್ನೋ ಒಂದು ಪರಿಜ್ಞಾನ ಬೇಡ ಅವನಿಗೆ. ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅಲ್ಲ ರೀ, ನಮ್ಮ ಅಳಿಯಂದ್ರೆ ಎಷ್ಟು ಒಳ್ಳೆ ವ್ಯಕ್ತಿ, ನಮ್ಮ ಪಾರ್ಥ ಮುತ್ತಿನಂತ ಹುಡುಗ. ಅಂಥ ಮನೇಲಿ ಇವನಂತವ್ರು ಹುಟ್ಟಿದಾರಲ್ಲ, ನನಗೆ ಅದೇ ಅರ್ಥ ಆಗಬೇಕು. ಅವನು ಹಾಗೆ ಐತೆ, ಅವನ ಬಾಯಲ್ಲಿ ಒಂದು ಒಳ್ಳೆ ಮಾತು ಅನ್ನೋದೇ ಬರೋದಿಲ್ಲ. ಅಂಥವನ ಮಾತಿಗೆಲ್ಲ ನೀವು ಮನ್ಸು ಕೆಡ್ಸ್ಕೋಬೇಡಿ ಅತ್ತೆ, ಬಿಟ್ಟಾಕಿ. ಅದು ಹಂಗಲ್ಲ ಮಹಿ, ಆ ಪದ್ಮ ಇದ್ದಾಳಲ್ಲ, ಅವಳು ನನ್ನ ಜೊತೆ ಇದ್ಲು. ಅವ್ರೇನು ಅಂದ್ಕೊಂಡಿರಲ್ಲ ನಮ್ಮ ಬಗ್ಗೆ. ನಂಗೊಂಥರ ಅವಮಾನ ಆಗೋಯ್ತು ರೀ. ನಿನಗೆ ಯಾಕೆ ಅವಮಾನ ಆಗಬೇಕು? ಅವನಿಗಾಗಬೇಕು. ಯಾರು ನಾಲ್ಗೆ ಜಾರಿ ಮಾತಾಡ್ತಾರೋ ಅವ್ರು ಚಿಕ್ಕವರಾಗ್ತಾರೆ, ಕೇಳಿಸ್ಕೊಂಡವ್ರಲ್ಲ. ಹೌದತ್ತೆ, ಅವನು ಆಡಿರೋ ಮಾತುಗಳಿಂದ ನಮ್ಮ ಬೆಲೆ ಏನು ಕಡಿಮೆ ಆಗಲ್ಲ, ಅವನ ಬೆಲೆನೇ ಕಡಿಮೆ ಆಗೋದು. ಅದಕ್ಕೆ ಹೇಳಿದ್ದು ಜೀವನ್ಗೆ ಅವನ ತಂಟೆಗೆ ಹೋಗಬೇಡ ಅಂತ. ಈಗ ನೋಡು, ಕೆಣಕಿ ರೊಚ್ಚಿಗೆ ಹೆಪ್ಸಿದ್ದಾನೆ.